ಎವ್ರಿವನ್, ಕ್ವಿಕ್ಕಾಗಿ ಈಸಿಯಾಗಿ ಒಂದು ಸಾಂಬಾರು ರೆಸಿಪಿ ಹೇಳ್ಕೊಡ್ತೀನಿ. ಒಂದು ಲೋಟ ಕಡಲೆಕಾಳು ತೊಗೊಂಡಿದ್ದೀನಿ. ತೊಳ್ಳಿ ಪಾತ್ರೆಯಲ್ಲಿ ಹಾಕಿ ಉರಿರಿ, ಚೆನ್ನಾಗಿ ಉರಿರಿ. ಇದಾದಮೇಲೆ ಒಂದು ಜಾರ್ಗೆ ಬೆಳ್ಳುಳ್ಳಿ, ಕಾಯಿ, ಈರುಳ್ಳಿ, ಟೊಮೆಟೊನು, ಕೊತ್ತಂಬರಿ, ಒಂದು ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ, ಅರಿಶಿನ, ಉಪ್ಪು ಎಲ್ಲ ಹಾಕಿ ಜೊತೆಗೆ ರುಬ್ಬಿ. ಜಾಸ್ತಿ ನುಣ್ಣಗಾಗೋದೇನು ಬೇಡ, ಈ ಥರ ಆದರೆ ಸಾಕು. ಇದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ. ಕಡಲೆಕಾಳನ್ನ ಈ ಥರ ಹುರಿದಿದ್ದೀನಿ ನೋಡಿ. ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಹಿಂಗು. ಅದೇ ಪಾತ್ರೆಗೆ ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡಿ ಕರಿಬೇವು, ಸಾಸಿವೆ ಎಲ್ಲ ಚಟ ಚಟ ಅಂತ ಒಗ್ಗರಣೆ ಕೊಟ್ಟು, ಘಮ ಘಮ ಅಂತ ಒಗ್ಗರಣೆ ಕೊಟ್ಟು, ಹುರಿದಿರೋ ಕಡಲೆಕಾಳನ್ನ 2-3 ನಿಮಿಷ ಫ್ರೈ ಮಾಡಿ. ಅವಾಗ ಫ್ಲೇವರ್ ಚೆನ್ನಾಗಾಗುತ್ತೆ. ಕಡಲೆಕಾಳನ್ನ ನೆನೆಸು ಮಾಡ್ತಾರೆ, ಬಟ್ ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಮಾಡ್ಕೊಬೋದು ನೀವು. ರುಬ್ಬಿರೋ ಮಿಶ್ರಣ ಆ್ಯಡ್ ಮಾಡಿ ಕುದಿಯೋವರೆಗೂ ವೆಯ್ಟ್ ಮಾಡೋಣ. ಈ ಕಡೆ ನಾನೊಂದು ಏರ್ ಆಯಿಲ್ ರೆಡಿ ಮಾಡ್ತಿದ್ದೆ. ಕೊಬ್ಬರಿ ಎಣ್ಣೆ, ಈರುಳ್ಳಿ, ಮೆಂತೆ, ಕರಿಬೇವು, ಈ ವಿಟಮಿನ್ ಕ್ಯಾಪ್ಸೂಲ್ಸು, ಲವಂಗ ಈಗ ಮಾಡೋದು ಹೇಗೆ ನೋಡೋಣ. ಅದೇ ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಈ ಕಮ್ಮಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಈರುಳ್ಳಿ, ಕರಿಬೇವು, ವಿಟಮಿನ್ ಕ್ಯಾಪ್ಸೂಲ್ಸು, ಮೆಂತೆ, ಲವಂಗ ಎಲ್ಲ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಆಮ್ಲ ಸೀಸನ್ ಇದೆ, ನೀವು ಆಮ್ಲನೂ ಆ್ಯಡ್ ಮಾಡ್ಬೋದು. ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಅಲ್ವಾ, ಸೊ ಹಾಗಾಗಿ ಹೇಳಿದೆ. ಆಮೇಲೆ ನೀವು ಇದಕ್ಕೆ ದಾಸವಾಳದ ಹೂವನ್ನು ಆ್ಯಡ್ ಮಾಡ್ಬೋದು. ನೋಡಿ, ಎಣ್ಣೆ ಈಗ ಬಂದಿತ್ತು. ಬನ್ನಿ ಊಟ ಮಾಡೋಣ. ಸಾರಂತೂ ಸೂಪರಾಗಿತ್ತು. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.